ಅಯೋಧ್ಯೆ ಕುರಿತಾದ ಸುದ್ದಿ. ಕೋಟಿ ಕೋಟಿ ಜನರ ಕನಸು ನನಸಾಗೋ ಕ್ಷಣಕ್ಕೆ ದಿನಗಣನೆ ಶುರುವಾಗಿದೆ. ರಾಮ ಮಂದಿರ ಉದ್ಘಾಟನೆಗೆ ಅಯೋಧ್ಯೆ ಸಜ್ಜಾಗ್ತಾ ಇದೆ. ಪ್ರತಿನಿತ್ಯ ಕಾಮಗಾರಿ ಬಹಳ ಬಿರುಸಾಗಿ ನಡೀತಾ ಇದೆ. ನಾಳೆ ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಇದೆ. ರಾಮ ಮಂದಿರ ಲೋಕಾರ್ಪಣೆ ಜನವರಿ 22ಕ್ಕೆ ಇದ್ರೂ ಸಹ ಒಂದು ತಿಂಗಳು ಮುಂಚಿತವಾಗಿ ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಆರಂಭ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಾಳೆಯಿಂದ ಬಹಳ ದೊಡ್ಡ ಕಾರ್ಯಕ್ರಮ ಆರಂಭ ಆಗತ್ತೆ. ಪ್ರಧಾನಿ ಮೋದಿ ಅಯೋಧ್ಯೆ ನೆಲಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ರಾಮ ಜನ್ಮಭೂಮಿ ಅಯೋಧ್ಯೆಗೆ ಮೋದಿ ಭೇಟಿ ನೀಡ್ತಾರೆ. ಅಯೋಧ್ಯೆಯಲ್ಲಿ ನಾಳೆ 11,000 ಕೋಟಿ ಯೋಜನೆಗೆ ಚಾಲನೆ ಸಿಗಲಿದೆ. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗತ್ತೆ. ಪ್ರಧಾನಿ ಮೋದಿ ಅವರ 15 ಕಿಲೋಮೀಟರ್ ರೋಡ್ ಶೋ ಕೂಡ ಇರುತ್ತೆ. ಅದಕ್ಕೋಸ್ಕರ ಅಯೋಧ್ಯೆ ಯಾವ ರೀತಿ ರೆಡಿ ಆಗಿದೆ? ಯಾಕಂದ್ರೆ ಅಯೋಧ್ಯೆ ನೆಲದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರ್ ಅಲ್ಲಿ ಕಾಮಗಾರಿ ಯಾವ ರೀತಿ ನಡೀತಾ ಇದೆ, ಅಲ್ಲಿ ಅನೇಕ ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ, ಅವರ ಒಂದು ಅನುಭವ ಹೇಗಿದೆ ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಟ್ಟರು. ಅಯೋಧ್ಯೆ ರಾಮ ಮಂದಿರ ಹೇಗೆ ಅಲ್ಲಿ ಕೆಲಸ ನಡೀತಾ ಇದೆ ಅನ್ನೋದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಕೊಟ್ಟರು. ಈಗ ನಾಳೆ ನಡೆಯುವಂತಹ ಕಾರ್ಯಕ್ರಮದ ತಯಾರಿ ಹೇಗಿದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಸ್ವತಃ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಿತ್, ನಾಳೆಯಿಂದ ಭರ್ಜರಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಪ್ರಧಾನಿ ಮೋದಿ ಅಯೋಧ್ಯೆಗೆ ಬರ್ತಾರೆ. ಏರ್ಪೋರ್ಟ್, ಅದರ ಜೊತೆಗೆ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗುತ್ತೆ. 15 ಕಿಲೋಮೀಟರ್ ಮೋದಿ ರೋಡ್ ಶೋ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಅಯೋಧ್ಯೆ ಯಾವ ರೀತಿ ರೆಡಿ ಆಗಿದೆ? ಶ್ವೇತಾ, ನಾನೀಗ ಸೂರಜ್ ಕುಂಡ್ ಹತ್ರ ಬಂದಿದ್ದೀನಿ. ಅಯೋಧ್ಯೆಯಿಂದ ಸ್ವಲ್ಪ ದೂರದಲ್ಲಿ. ಅಯೋಧ್ಯೆ ಅನೇಕ ಸಂದರ್ಭಗಳಲ್ಲಿ ನಾವು ಮಧು ಒಣಗಿತ್ತಿಯಂತೆ ಸಿಂಗರಿಸಲಾಗಿದೆ ಅನ್ನೋ ಶಬ್ದ ನನಗೆ ಕ್ಲೀಶೆ ಅಂತೆ ಕಾಣಿಸುತ್ತೆ. ಆದರೆ ಇವತ್ತು ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನು ಹೇಳುವುದಕ್ಕೆ ಶಬ್ದಗಳಿಲ್ಲ. ಲಿಟ್ರಲಿ ಮಧು ಒಣಗಿತ್ತಿಯಂತೆಯೇ ಸಿಂಗಾರಗೊಂಡಿದೆ ಅಯೋಧ್ಯೆ. 15 ಕಿಲೋಮೀಟರ್ನ ಮಾರ್ಗ ಏನಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ರೈಲ್ವೆ ಜಂಕ್ಷನ್ ತನಕದ ಮಾರ್ಗ, ಆ ಮಾರ್ಗದ ಎರಡೂ ಕಡೆಗಳಲ್ಲಿ ಹೂವಿನಿಂದ ಅಲಂಕಾರ. ಅಯೋಧ್ಯೆ ಒಂದು ರೀತಿ ಕಂಪ್ಲೀಟಾಗಿ ಇಡೀ ಅಯೋಧ್ಯೆಯೇ ರಿನೋವೇಟ್ ಆಗಿದೆ. ಕೇವಲ ರಾಮ ಮಂದಿರದ ಕಾಮಗಾರಿ ನಡೀತಾ ಇರೋದು ಮಾತ್ರ ಅಲ್ಲ, ಸರ್ಕಾರಿ ಕಾಮಗಾರಿಗಳ ರೂಪದಲ್ಲಿ ರಸ್ತೆ ಅಗಲೀಕರಣ, ಒಳಚರಂಡಿ, ಫ್ಲೈಓವರ್ಗಳು, ಈ ರೀತಿಯಾದಂಥ ಸಂಪೂರ್ಣ ಕಾಮಗಾರಿಗಳು ನಡೀತಾ ಇದ್ದರೆ ಒಂದು ರೀತಿಯಲ್ಲಿ ಅಯೋಧ್ಯೆಯ ಪ್ರತಿ ಮನೆಯೂ ಕೂಡ ರಾಮ ಮಂದಿರದ ಉದ್ಘಾಟನೆಗಾಗಿ ರಿನೋವೇಟ್ ಆಗ್ತಾ ಇದೆ. ಸುಮಾರು 50ರಿಂದ 55 ಸಾವಿರ ಯಾತ್ರಿಕರು ಪ್ರತಿ ದಿವಸ 23ನೇ ತಾರೀಖಿನಿಂದ ಅಯೋಧ್ಯೆಗೆ ಬರಬಹುದು ಅನ್ನುವಂಥ ಅಂದಾಜಿದೆ. ಅಯೋಧ್ಯೆಯಲ್ಲಿ ಇಷ್ಟು ವರ್ಷಗಳ ಕಾಲ ಅಂದರೆ ಅಷ್ಟು ದೊಡ್ಡ ಮಟ್ಟದ ಯಾತ್ರಿಕರನ್ನು ಅಯೋಧ್ಯೆ ಯಾವತ್ತೂ ನೋಡಿಲ್ಲ. ಕರಸೇವೆ ನಡೆದಿತ್ತು, ಲಕ್ಷಾಂತರ ಕಾರಸೇವಕರು ಅಯೋಧ್ಯೆಗೆ ಬಂದಿದ್ದರು. ಆದರೆ ಅವರು ಯಾತ್ರಿಕರಾಗಿರಲಿಲ್ಲ, ಹೋರಾಟಗಾರರಾಗಿದ್ದರು. ಈಗ ಯಾತ್ರಿಕರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು. ಇಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಹೋಟೆಲ್ಗಳಾಗಲಿ, ರೂಮ್ಗಳಾಗಲಿ, ಲಾಡ್ಜ್ಗಳಾಗಲಿ ಇಲ್ಲ. ಮನೆಗಳಲ್ಲೂ ಕೂಡ, ಖಾಲಿ ಸೈಟ್ಗಳಲ್ಲೂ ಕೂಡ ಗೆಸ್ಟ್ ಹೌಸ್ಗಳ ತಲೆ ಎತ್ತುತ್ತಾ ಇದೆ. ಆ ರೀತಿಯಲ್ಲಿ ನೋಡಿದ್ರೆ ಒಂದು ರೌಂಡ್ ಅಯೋಧ್ಯೆಯಲ್ಲಿ ಓಡಾಡಿ ಬಂದರೆ ಒಂದಲ್ಲ ಒಂದು ಕಾಮಗಾರಿ ನಡೀತಾ ಇರೋದನ್ನು ನೋಡ್ತಾ ಇದ್ದೀವಿ. ನಾಳೆ ಆ ಕಾಮಗಾರಿಗಳಿಗೆಲ್ಲ ಒಂದು ರೀತಿಯ ಅಲ್ಪ ವಿರಾಮ. ಯಾಕಂದರೆ ಮೋದಿ ಮತ್ತು ಯೋಗಿ ಇಲ್ಲಿರ್ತಾರೆ ಅಂತ. ಯೋಗಿ ಅವರು ನೆನ್ನೆ ತಾನೇ ಇಲ್ಲಿದ್ದರು. ಒಟ್ಟಾರೆ 22ನೇ ತಾರೀಕಿನ ಕಾರ್ಯಕ್ರಮಗಳು ಏನೇನಿದೆ ಅದರ ಒಂದು ರೀತಿಯಲ್ಲಿ ಮೇಲುಸ್ತುವಾರಿಯನ್ನು ನೋಡ್ಕೊಂಡು ಹೋಗಿದ್ದಾರೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷ ವಿಮಾನ 11 ಗಂಟೆ 20 ನಿಮಿಷಕ್ಕೆ ಇಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿಯುತ್ತೆ. ಆ್ಯಸ್ ಆಫ್ ನಾವು ನಮಗೆ ಬಂದಿದ್ದಂಥ ಮಾಹಿತಿಯ ಪ್ರಕಾರ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೆಯಲಾಗುತ್ತೆ ಅಂತ. ಆದರೆ ಬೆಳಗ್ಗೆ ಬೇರೆ ಸುದ್ದಿಗಳು ಬಂದವು, ಇಲ್ಲ ಅದನ್ನು ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅಂತ ಕರೆಯಲಾಗುತ್ತೆ ಅಂತ. ಅದು ಖಚಿತಗೊಳ್ಳಬೇಕಾಗಿದೆ. ಅಲ್ಲಿಗೆ ಬಂದು 11 ಗಂಟೆ 20 ನಿಮಿಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಳಿತಾರೆ. ಅಲ್ಲಿಂದ 15 ಕಿಲೋಮೀಟರ್ ದೂರ ಆಗುತ್ತೆ ಅಯೋಧ್ಯೆಯ ಜಂಕ್ಷನ್, ಅಯೋಧ್ಯೆಯ ರೈಲ್ವೆ ಸ್ಟೇಷನ್ನು. ಅಲ್ಲಿಯ ತನಕದ ರೋಡ್ ಶೋನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೋಗ್ತಾರೆ. ಅಯೋಧ್ಯೆಯ ರೈಲು ನಿಲ್ದಾಣ ಕೂಡ ಅದ್ಭುತ ರೀತಿಯಲ್ಲಿ ರಿನೋವೇಟ್ ಆಗಿದೆ ಶ್ವೇತಾ. ಹಳೆಯ ರೈಲು ನಿಲ್ದಾಣ ತುಂಬ ಸಣ್ಣದಾಗಿತ್ತು, ಅದನ್ನು ಹಾಗೆ ಉಳಿಸಿದ್ದಾರೆ, ಪಕ್ಕದಲ್ಲಿ ಹಾಗೇ ಇದೆ. ಅದರ ಪಕ್ಕದಲ್ಲಿ ಶ್ರೀರಾಮ ಮಂದಿರದ ಮಾದರಿಯಲ್ಲಿ ಅದೇ ವಾಸ್ತುಶೈಲಿಯಲ್ಲಿ ದೊಡ್ಡದೊಂದು ರೈಲ್ವೆ ನಿಲ್ದಾಣವನ್ನು ಕಟ್ಟಲಾಗಿದೆ. ಅದರ ಮೇಲ್ಗಡೆ ಪ್ರಭು ಶ್ರೀರಾಮಚಂದ್ರನ ಕಿರೀಟದ ಮಾದರಿಯಲ್ಲಿ ಕಲ್ಲಿನ ಒಂದು ಆಕೃತಿಯನ್ನು ರಚಿಸಲಾಗಿದೆ. ಬಹಳ ಅದ್ಭುತವಾಗಿ ರಿನೋವೇಟ್ ಆಗಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಕೊಡಲಾಗಿದೆ. ಎಸ್ಕಲೇಟರ್ಗಳಾಗಿರ್ಬೋದು, AC ವೇಟಿಂಗ್ ರೂಮ್ಗಳಾಗಿರ್ಬೋದು, ಇತ್ಯಾದಿ. ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸ್ತಾರೆ. ಜೊತೆಗೆ ವಂದೇ ಭಾರತ್ ರೈಲಿಗೆ ಅಲ್ಲಿಂದ ಚಾಲನೆ ಕೊಡ್ತಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಮುಂದಿನ 100 ದಿನಗಳ ಕಾಲ, 23ನೇ ತಾರೀಕಿನಿಂದ ಆರಂಭಗೊಂಡು 100 ದಿನಗಳ ಕಾಲ
ಒಟ್ಟು 1,000 ರೈಲುಗಳು ಅಯೋಧ್ಯೆಗೆ ಬರ್ತವೆ ಭಾರತದ ಮೂಲೆ ಮೂಲೆಯಿಂದ. ಅದರ ಅರ್ಥ ಆನ್ ಆನ್ ಆವ್ರೇಜ್ ಪ್ರತಿ ದಿವಸ 10 ರೈಲುಗಳು ಅಯೋಧ್ಯೆಗೆ ಬರ್ತವೆ. ಅಷ್ಟು ಜನ ಯಾತ್ರಿಕರನ್ನು ಹ್ಯಾಂಡಲ್ ಮಾಡೋದಕ್ಕೆ ಏನೇನು ಬೇಕು ಅನ್ನುವ ವ್ಯವಸ್ಥೆಗಳು ಅಯೋಧ್ಯೆಯ ರೈಲು ನಿಲ್ದಾಣದಲ್ಲಾಗಿದೆ. ಇನ್ನು ನಾಳೆ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ರೆ ಇಂಡಿಗೋ ಏರ್ಲೈನ್ಸ್ನವರು 6ನೇ ತಾರೀಕಿನಿಂದ ದೆಹಲಿ ಟು ಅಯೋಧ್ಯ ಫ್ಲೈಟನ್ನು ಆರಂಭಿಸ್ತಾ ಇದ್ದಾರೆ. 11ನೇ ತಾರೀಕಿನಿಂದ ಬಹುಶಃ ಅಹಮದಾಬಾದ್ ಟು ಅಯೋಧ್ಯ ಫ್ಲೈಟ್ಗಳು ಆರಂಭವಾಗುವ ಸಾಧ್ಯತೆ ಇದೆ. ಇನ್ನಷ್ಟೇ ಫ್ಲೈಟಿನ ಶೆಡ್ಯೂಲ್ಗಳು ಬರಬೇಕು. ಆ ರೀತಿಯಾಗಿ ವಿಮಾನ ನಿಲ್ದಾಣದಲ್ಲಿ ಜನ ಬಂದಿಳಿತಾರೆ. ಜೊತೆಗೆ ಸ್ವಂತ ವಾಹನಗಳು, ರಸ್ತೆ ಮಾರ್ಗದ ಮೂಲಕ ಬಂದಿಳಿಯುವವರ ಸಂಖ್ಯೆ ಸುಮಾರು 50ರಿಂದ 55 ಸಾವಿರ ಯಾತ್ರಿಕರು ಬರಬಹುದು ಪ್ರತಿ ದಿವಸ ಅನ್ನುವಂಥ ಅಂದಾಜು ಇಲ್ಲಿನ ಸ್ಥಳೀಯ ಆಡಳಿತಕ್ಕಿರುವಂಥದ್ದು. ಅದಕ್ಕಾಗಿ ಎಲ್ಲ ರೀತಿಯ ಪ್ರಿಪ್ರೇಷನ್ಗಳು ನಡೀತಾ ಇದೆ. ಶ್ವೇತಾ, ಎಸ್ ಅಜಿತ್ ಸರ್, 22ನೇ ತಾರೀಕಿಗೆ ಉದ್ಘಾಟನೆ ಅಂದ್ರೂ ಕೂಡ ಹಬ್ಬದ ರೀತಿ ನಾಳೆಯಿಂದನೇ ಮಾಡೋದಕ್ಕೆ ತಯಾರಾದಂತೆ ಕಾಣಿಸ್ತಾ ಇದೆ. ಎಸ್, ಖಂಡಿತ ಅರುಣ್. ಉದ್ಘಾಟನೆ ಇರೋದು 22ನೇ ತಾರೀಕು. ಉದ್ಘಾಟನೆ ಕಾರ್ಯಕ್ರಮದ ತಯಾರಿಗಳ ಬೇರೆ ರೀತಿಯಾಗಿದೆ. ರೈಲ್ವೆ ಸ್ಟೇಷನ್ನಿನ ಸ್ವಲ್ಪ ದೂರದಲ್ಲಿ ಒಂದು ಟೆಂಟ್ ಸಿಟಿ ಅಂತ ಮಾಡಲಾಗಿದೆ. 47 ಎಕರೆ ಪ್ರದೇಶದಲ್ಲಿ ಅಂದರೆ ತಾತ್ಕಾಲಿಕವಾದ ನಗರವನ್ನೇ ಕಟ್ಟಿದ್ದಾರೆ ಅಲ್ಲಿ ಅಂತ ಹೇಳಬಹುದು. ಯಾರ್ಯಾರು ಆಹ್ವಾನಿತರಿದ್ದಾರೋ ಆಹ್ವಾನಿತರಿಗೆಲ್ಲರಿಗೂ ಅಲ್ಲಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕೆಲವರನ್ನು ವಿಂಟೇಜ್ ಕಾರ್ಗಳಲ್ಲಿ ಕರ್ಕೊಂಡು ಬರೋದಕ್ಕೆ ಪ್ಲಾನ್ಗಳಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ವಿಂಟೇಜ್ ಕಾರ್ಗಳನ್ನು ಕೂಡ ತರಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ಆ 47 ಎಕರೆಯ ಟೆಂಟ್ ಸಿಟಿ ಏನಿದೆ ಅದು ಎಲ್ಲ VIP VVIPಗಳನ್ನು ಅಲ್ಲಿ ಹೋಸ್ಟ್ ಮಾಡುವಂಥ ವ್ಯವಸ್ಥೆ ಆಗಿದೆ. ಅದನ್ನು ಹೊರತುಪಡಿಸಿ 22ನೇ ತಾರೀಕು ಅಂದರೆ ಮುಂಚೆ 2 ದಿವಸ, ಆ ನಂತರದ 2 ದಿವಸ ಅಯೋಧ್ಯೆಯ ನಗರದಲ್ಲಿರುವ ಎಲ್ಲ ಲಾಡ್ಜು, ಎಲ್ಲ ಗೆಸ್ಟ್ ಹೌಸು, ಎಲ್ಲ ಹೋಟೆಲ್ಗಳಲ್ಲಿ ಎಲ್ಲ ರೂಮ್ಗಳನ್ನು ಕೂಡ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಎವ್ರಿಥಿಂಗ್ ಈಸ್ ಬುಕ್ಡ್. ಅವತ್ತು ಉಳಿದವರು ಯಾರಿಗೂ ರೂಮ್ಗಳು ಕೂಡ ಲಭ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಇದೆ. ಓಕೆ ಅಜಿತ್, ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಭದ್ರತೆ. ಸೊ ಭದ್ರತೆ ಬಗ್ಗೆ ಬಹಳಷ್ಟು ದೊಡ್ಡ ಗಮನವನ್ನು ಕೊಡಬೇಕು. ಯಾಕಂದರೆ ನಾಳೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ಅಯೋಧ್ಯೆ ಅಂತ ಅಂದರೆ ಜನಕ್ಕೆ ಒಂದು ರೀತಿ ರೋಮಾಂಚನ ಇದ್ದೇ ಇದೆ. ನೋಡಬೇಕು, ಅಲ್ಲಿ ಹೋಗಬೇಕು, ಕಣ್ತುಂಬಿಸ್ಕೋಬೇಕು ಅಂತ. 22ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಸ್ಪೆಷಲ್ ಕೇರ್ ತಗೋತಾ ಇದ್ದಾರೆ. ಅದರ ಜೊತೆಗೆ ನಾಳಿನ ಕಾರ್ಯಕ್ರಮಕ್ಕೆ ಯಾವ ರೀತಿ ಭದ್ರತೆ ಅಲ್ಲಿದೆ? ಭದ್ರತೆ ಅನ್ನುವಂಥದ್ದು ಶ್ವೇತಾ, ಬರೀ ಮೋದಿ ಯೋಗಿ ಬರ್ತಾರೆ ಅನ್ನೋ ಕಾರಣಕ್ಕೆ ನನ್ನದು ವಾಯ್ಸ್ ತುಂಬ ಎಕೋ ಆಗ್ತಾ ಇದೆ. ಶ್ವೇತಾ, ಭದ್ರತೆ ಅನ್ನುವಂಥದ್ದು ಬರೀ ಮೋದಿ ಯೋಗಿ ಬರ್ತಾರೆ ಅನ್ನುವ ಕಾರಣಕ್ಕಾಗಿ ಅಲ್ಲ. ಇದು ನಿರ್ಮಾಣವಾಗಿರುವುದು ರಾಮ ಮಂದಿರದ ಇತಿಹಾಸ, ಅದರ ಹೋರಾಟವನ್ನು ನೋಡಿದ್ರೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. 500 ವರ್ಷಗಳ ಕಾಲ ಭಾರತೀಯರನ್ನಿಸಿಕೊಂಡಂಥವರು ಅಲ್ಲೊಂದು ದೇವಸ್ಥಾನವನ್ನು ನೋಡಬೇಕು ಅಂತ ಹೋರಾಡಿದ್ರು, ಕನಸು ಕಂಡರು, ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನು ದಾಖಲಿಸಿದರು, ತಮ್ಮದೇ ಆದ ರೀತಿಯಲ್ಲಿ ಕನಸು ಕಂಡಿದ್ದಾರೆ, ಕನವರಿಸಿದ್ದಾರೆ, ಹೋರಾಡಿದ್ದಾರೆ, ಪ್ರಾಣ ಬಿಟ್ಟಿದ್ದಾರೆ, ರಕ್ತಪಾತಗಳಾಗಿದ್ದಾವೆ ಈ ಒಂದು ದೇವಸ್ಥಾನಕ್ಕೆ. ಅಂತಿಮವಾಗಿ 1992ರಲ್ಲಿ ಅಲ್ಲಿದ್ದಂಥ ಒಂದು ಕಟ್ಟಡವನ್ನು ಕೆಡವಲಾಯಿತು. ಅದಾದ ನಂತರ ನ್ಯಾಯಾಲಯದ ತೀರ್ಪು ಬಂದಿದೆ. ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಮಂದಿರ ನಿರ್ಮಾಣ ಆಗಿರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಮಂದಿರಕ್ಕೆ ಒಂದು ರಕ್ಷಣೆಯ ಅವಶ್ಯಕತೆ ಇದೆ. ಜೊತೆಗೆ ಮಂದಿರದ ಉದ್ಘಾಟನಾ ಸಮಾರಂಭ ಅಂದರೆ ಬಹಳ ಸೆನ್ಸಿಟಿವ್ ಆಗಿರುವಂತಹ ಸಮಾರಂಭ. ಆ ಕಾರಣಕ್ಕಾಗಿ ಅಯೋಧ್ಯೆ ಐ ಡೋಂಟ್ ನೋ ಹೌ ಟು ಸೇ, ತುಂಬ ಕಷ್ಟ. ಅಂದರೆ ಭದ್ರತೆಯ ವಿಷಯದಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸಲಾಗಿದೆ. ಇಡೀ ಅಯೋಧ್ಯೆನೇ ಒಂದು ರೀತಿ ಭದ್ರಕೋಟೆ ಕಂಡಂಗೆ ಕಾಣಿಸುತ್ತೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಮಿಲಿಟರಿಯವರಿದ್ದಾರೆ. ಸ್ಪೆಷಲಿ ಮಂದಿರದ ಸುತ್ತಲೂ AK-47 ಹಿಡಿದುಕೊಂಡಂಥ ಅರೆ ಸೈನಿಕ ಪಡೆ ಸಂಪೂರ್ಣವಾಗಿ ಭದ್ರವಾಗಿ ಕಾವಲು ನಿಂತ್ಕೊಂಡಿದೆ. ಆದರೂ ಕೂಡ ಭದ್ರತೆಯ ವಿಷಯದಲ್ಲಿ ಯಾವುದೇ ರೀತಿಯ ಚೂಕ್ ಆಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವ ಮುನ್ನೆಚ್ಚರಿಕೆ ಖಂಡಿತವಾಗಿಯೂ ಇದೆ. ಅಂದರೆ ಮೋದಿ ಬಹಳ ಕಡೆ ಹೋಗ್ತಾರೆ, ಯೋಗಿ ಬಹಳ ಕಡೆ ಹೋಗ್ತಾರೆ, ಅಲ್ಲಿ ಹೋದಲ್ಲೆಲ್ಲ ಭದ್ರತೆ ಇರುತ್ತೆ. ಬಟ್ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ದ್ಯಾಟ್ ಶ್ವೇತಾ. ಬರೀ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಥವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಭದ್ರತೆ ಕೊಡುವಂಥದ್ದು ಮಾತ್ರ ಅಲ್ಲ. ಇದು ಒಂದು ರೀತಿಯ ರಾಮ ಮಂದಿರವೇ ಸೆನ್ಸಿಟಿವ್ ಆಗಿರುವಂಥದ್ದು ಮತ್ತು ರಾಮ ಮಂದಿರದ ಉದ್ಘಾಟನೆಯ ಸಮಾರಂಭ ಅಂದರೆ ಇನ್ನಷ್ಟು ಸೆನ್ಸಿಟಿವ್ ಆಗಿರುವಂಥದ್ದು. ಖಂಡಿತವಾಗಿಯೂ ಭದ್ರತೆಯ ವಿಷಯದಲ್ಲಿ ಎಕ್ಸ್ಟ್ರಾ ಸೆನ್ಸಿಟಿವ್ ಇದ್ದಾರೆ ಅಂತ ಹೇಳಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.